ಗ್ರಹಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಗ್ರಹಣ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಏನು ಎತ್ತ ಅಂತ. ಈಗ ನಮ್ಮ ಜೊತೆಗೆ ಇನ್ನೊಬ್ರು ಗುರುಜಿ ಜಾಯ್ನ್ ಆಗಿದ್ದಾರೆ, ಮಣಿಕಂಠ ಭಟ್ಟ ಗುರುಜಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ನಾವು ಗ್ರಹಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಬರೋದಕ್ಕಿಂತ ಮುಂಚೆ ಗುರುಜಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ತಾ ಇದ್ರಿ. ನಾವೀಗ ಈ ಗ್ರಹಣದ ಸಮಯದ ಬಗ್ಗೆ ಮಾತಾಡ್ತಾ ಇದ್ವಿ. ಇದೊಂದು ದೀರ್ಘಕಾಲವಾಗಿ ಕಾಣಿಸ್ಕೊಳ್ತಾ ಇರುವಂಥ ಗ್ರಹಣ, ಸುಮಾರು 3-3.5 ತಾಸುಗಳ ಕಾಲ, ಅದರಲ್ಲಿ ಗೋಚರ ಆಗೋದು ಒಂದು 20-25 ನಿಮಿಷಗಳ ಕಾಲ ಅಂತ. ನಮ್ಮಲ್ಲಿ ನಾವು ಅನ್ಕೊಳ್ಳೋದು ಗ್ರಹಣ ಯಾವಾಗ ಶುರು ಆಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ, ಇದೆರಡನ್ನು ಮಾತ್ರ ಬಹಳ ಚೆನ್ನಾಗಿ ತಿಳ್ಕೊಬೇಕು ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಕೊಳ್ಳೋಣ, ಅದಾದ್ಮೇಲೆ ಇನ್ನು ಉಳಿದ ಕೆಲಸ ಕಾರ್ಯ ಮಾಡೋಣ ಅಂತ. ಸೊ ಈಗ ನಾಳೆಯ ಗ್ರಹಣದ ಬಗ್ಗೆ ನೋಡೋದಾದ್ರೆ, ಈ ಪ್ರಾರಂಭವಾಗ್ತಾ ಇರುವಂಥ ಸಮಯ ಮತ್ತು ಮುಕ್ತಾಯವಾಗ್ತಾ ಇರುವಂಥ ಸಮಯ ಮತ್ತು ಈ ಗ್ರಹಣ ಸಂಭವಿಸುವಂಥ ಸಮಯ, ಇದಕ್ಕೇನಾದ್ರು ಮಹತ್ವ ಇದೆಯಾ? ಈ ಸಮಯದಲ್ಲಿ ಆಗ್ತಾ ಇದೆ, ಈ ಸಮಯದಲ್ಲಿ ಮುಕ್ತಾಯವಾಗ್ತಾ ಇದೆ, ಇದು ಒಳ್ಳೆಯದು ಅಥವಾ ಇದು ಸ್ವಲ್ಪ ಎಫೆಕ್ಟ್ ಆಗ್ಬೋದು, ಈ ಥರದ್ದು ಏನಾದರೂ ಇದೆಯಾ ಗುರುಜಿ? ಖಂಡಿತ. ಪ್ರೇಕ್ಷಕರಿಗೆ ನಮಸ್ಕಾರ. ಪ್ರಮುಖವಾಗಿ ನಾಳೆ ಸಂಭವಿಸ್ತಾ ಇರುವಂಥ ಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಈ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ನಮಗೆ ಈ ಗ್ರಹಣ ಸಂಭವಿಸುವಂಥ ಸಮಯ ಏನಿದೆ, ಇದು ನಮಗೆ ಸೂರ್ಯಾಸ್ತದ ಸಮೀಪದಲ್ಲಿ ಸಂಭವಿಸ್ತಾ ಇದೆ. ಈಗ ಬೇರೆ ಬೇರೆ ದೇಶಗಳಲ್ಲಿರ್ಬೋದು, ನಾವು ಇದು ಚೈನಾದಲ್ಲೂ ಕೂಡ ಗೋಚರ ಆಗ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಹೊರ ದೇಶಗಳಲ್ಲಿ, ಅಮೇರಿಕಾದಲ್ಲಿ, ಆ ದೇಶಗಳು ಕೂಡ ನಮಗೆ ಗೋಚರ ಆಗ್ತಾ ಇದೆ. ಆದರೆ ನಮಗೆ ಆಚರಣೆಗೆ ತಗೊಬೇಕಾದ್ರೆ ಪ್ರಮುಖವಾಗಿ ನಮ್ಮ ಜ್ಯೋತಿಷ ಸಿದ್ಧಾಂತ ಯಾವ ರೀತಿ ಹೇಳ್ತಾ ಇದೆ ಅನ್ನೋದನ್ನ ನಾವು ಪರಿಗಣನೆಗೆ ತಗೊಂಡ್ರೆ, ನಮಗೆ ಸೂರ್ಯ ಅಂತ್ಯದ ನಂತರ ಅಂದರೆ ಚಂದ್ರೋದಯದ ಶುರುವಾದ ಮೇಲೆ ನಾವು ಇದನ್ನ ಆಚರಣೆಗೆ ತಗೊಬೇಕಾಗುತ್ತೆ. ಸೊ ಯಾಕಂದ್ರೆ ನಮಗೆ ಚಂದ್ರೋದಯ ಆಗೇ ಇರಲ್ಲ, ಗ್ರಹಣ ಗೋಚರ ಆಗೋದಿಲ್ಲ, ಅದನ್ನು ನಾವು ಹೆಚ್ಚಿಗೆ ಪರಿಗಣನೆ ತಗೊಳೋದಿಲ್ಲ. ಆದ್ರಿಂದ ಗ್ರಹಣನ ಆಚರಣೆ ಮಾಡುವಂಥವ್ರು, ಜಪತಪಾದಿಗಳನ್ನು ಆಚರಣೆ ಮಾಡುವಂಥವ್ರು, ಕೆಲವೊಬ್ಬರು 3 ಗಂಟೆ ಸಮೀಪ ಏನು ಚಂದ್ರಗ್ರಹಣ ಶುರುವಾಗುತ್ತೆ ಆ ಸಮಯದಿಂದ ಮಾಡ್ತಾರೆ. ಆದರೆ ಹೆಚ್ಚಿಗೆ ನೀವು ಪ್ರಾಮುಖ್ಯತೆ ಕೊಡುವಂಥದ್ದು ಚಂದ್ರೋದಯದ ನಂತರದ ಸಮಯದಲ್ಲಿ. ಪ್ರಮುಖವಾಗಿ ನಮಗೆ ಇದರಲ್ಲೂ ಬೆಂಗಳೂರಿಗೆ ಪ್ರಮುಖವಾಗಿ 8ರಿಂದ 10 ನಿಮಿಷ ಏನು ಕಾಲಾವಕಾಶ ಇದೆ, ಈ ಕಾಲಾವಕಾಶ ಮಾತ್ರ ನಮಗೆ ಸಿಗುವಂಥದ್ದು. ಪ್ರಮುಖವಾಗಿ ಈ ಸಮಯದಲ್ಲಿ ನಾವು ಜಪತಪಾದಿಗಳನ್ನು ಮಾಡಿದ್ದೇ ಆದರೆ, ಮತ್ತೆ ನಾವು ದಾನಗಳನ್ನು ವಿಶೇಷವಾಗಿ ಕೊಟ್ಟಿದ್ದಾರೆ, ಅದನ್ನು ಆಚರಣೆ ಮಾಡಿದ್ದೇ ಆದರೆ ವಿಶೇಷವಾದ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಗ್ರಹಣದ ಸಮಯದಲ್ಲಿ ನಾವು ಏನು ಆಚರಣೆ ಮಾಡ್ತೀವಿ, ಆ ಜಪತಪಗಳು ಮತ್ತು ಹೋಮಕ್ಕೆ ಅಕ್ಷಯವಾದ ಫಲ ಅಂತ. ನಾವು ಪ್ರಮುಖವಾಗಿ ಒಂದು ದಿನ ಒಂದು ಸತಿ ನಾವು ಏನಾದರೂ ಒಂದು ಗಾಯತ್ರಿ ಜಪನೋ ಅಥವಾ ಬೇರೆ ಏನನ್ನು ಮಾಡಿದ್ರೆ ಅದ್ರ ಎಷ್ಟು ಫಲ ಸಿಗುತ್ತೋ ಅದಕ್ಕಿಂತ 1000 ಪಟ್ಟು ಹೆಚ್ಚಿಗೆ ಫಲ ನಮಗೆ ಈ ಗ್ರಹಣ ಸಮಯದಲ್ಲಿ ಮಾಡಿದ್ರೆ ನಮಗೆ ಸಿಗುತ್ತೆ. ಆದ್ರಿಂದ ಈ ಗ್ರಹಣ ಸಮಯ ಅನ್ನೋದು ಅತ್ಯಂತ ಪ್ರಮುಖವಾದ್ದು. ಈ ಅಮೂಲ್ಯವಾದ ಸಮಯ, ಒಂದೊಂದು ಕ್ಷಣವೂ ಅತ್ಯಂತ ಅಮೂಲ್ಯವಾಗಿರುತ್ತೆ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ಹೇಳ್ತೇನೆ.